Hello everyone, welcome back to my channel. ಇವತ್ತು ನಾನು ಮೆಹಂದಿ ಕ್ಲಾಸಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಕ್ಸ್ ಫಿಲ್ಲಿಂಗ್ ನ ತೋರಿಸ್ತಾ ಇದ್ದೀನಿ. ಇದಕ್ಕೋಸ್ಕರ ನಾನು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಲೈನ್ಸ್ ನ ಹಾಕೋತಾ ಇದ್ದೀನಿ. ಈ ತರ ಬಾಕ್ಸ್ ತರನೇ ಡಿಸೈನ್ಸ್ ತುಂಬಾನೇ ಸಿಂಪಲ್ ಆಗಿದೆ. ನೀಟಾಗಿ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಕಲಿಯಕ್ಕೆ ಈಸಿ ಆಗುತ್ತೆ. ಫಸ್ಟ್ ಈ ತರ ಬಾಕ್ಸ್ ತರ ಹಾಕೊಂಡು ಅಲ್ಟರ್ನೇಟಿವ್ ಬಾಕ್ಸ್ ನ ಫಿಲ್ ಮಾಡ್ಕೋತಾ ಇದ್ದೀನಿ. ಇದು ತುಂಬಾನೇ ಈಸಿ ಆಗಿದೆ. ಈ ಡಿಸೈನ್ ಅಂತೂ ಫಿಲ್ಲಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಒಂಥರ ಚೆಸ್ ಬೋರ್ಡ್ ತರ ಕಾಣಿಸುತ್ತೆ. ಎಲ್ಲ ಫಿಲ್ ಮಾಡಿದ್ಮೇಲೆ ತುಂಬಾ ಈಸಿ ಆಗಿದೆ. ನೀವು ನೀಟಾಗಿ ಕಲ್ತ್ಕೋಬಹುದು. ನಾನು ಸ್ವಲ್ಪ ಫಾಸ್ಟ್ ಆಗಿ ತೋರಿಸ್ತಾ ಇದ್ದೀನಿ. ಆಮೇಲೆ ಇದು ಕೈ ಮೇಲೆಲ್ಲ ಬರೀ ಪೇಪರ್ ಮೇಲೆ ಅಂತ ಬೇಗ ಬೇಗ ಫಿಲ್ಲಿಂಗ್ ಮಾಡಿದೆ. ನೆಕ್ಸ್ಟ್ ಅಷ್ಟೇ ಈ ತರ ಬಾಕ್ಸಸ್ ನೇ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಡಿಸೈನ್ಗೂನು ಸೇಮ್ ಹಾರಿಜಾಂಟಲ್ ಲೈನ್ ಮತ್ತೆ ವರ್ಟಿಕಲ್ ಲೈನ್ಸ್ ಹಾಕೋತಾ ಇದ್ದೀನಿ. ಇದು ಲೈನ್ಸ್ ಬೇಕಿದ್ರೆ ನೀವು ಹತ್ತತ್ರನೂ ಹಾಕೋಬಹುದು, ಸ್ವಲ್ಪ ದೂರನೂ ಹಾಕೋಬಹುದು. ಈಗ ನೋಡಿ ಈ ತರ ಡಿಸೈನ್ ಡ್ರಾ ಮಾಡ್ತಾ ಇದ್ದೀನಿ. ಇದು ಸೆಕೆಂಡ್ ಪ್ಯಾಟರ್ನ್ ಆಗಿರುತ್ತೆ. ಇದನ್ನು ಕೂಡ ಅಷ್ಟೇ ತುಂಬಾನೇ ಸಿಂಪಲ್ ಆಗಿದೆ. ಬಟ್ ನೀವು ಕೊನೆಗೆ ನೋಡಿದ್ರೆ ಅರ್ಥ ಆಗಲ್ಲ. ಸ್ಟಾರ್ಟಿಂಗ್ ಇಂದ ನೋಡದೆ ಸ್ಕಿಪ್ ಮಾಡದೆ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಇದಲ್ದೇನೆ ಸುಮಾರು ಮೆಹಂದಿ ಕ್ಲಾಸಸ್ ಇದೆ ನಂದು ಚಾನಲ್ ಅಲ್ಲಿ. ಅದನ್ನ ನೋಡಿದ್ರೆ ನೀವು ಕಂಪ್ಲೀಟ್ ಆಗಿ ಮೆಹಂದಿನ ಕಲಿಬಹುದು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ತರ ಫಿಲ್ಲಿಂಗ್ ಹಾಫ್ ಫಿಲ್ ಮಾಡ್ತಾ ಇದ್ದೀನಿ. ಇದೊಂಥರ ಡಿಫ್ರೆಂಟ್ ಆಗಿದೆ ಡಿಸೈನ್. ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೀವು ಫಿಲ್ಲಿಂಗ್ಗೋಸ್ಕರ ಯೂಸ್ ಮಾಡಿದ್ರೆ. ಈಗ ನೆಕ್ಸ್ಟ್ ಡಿಸೈನ್ ಅಷ್ಟೇ ಇವತ್ತು ತೋರಿಸ್ತಾ ಇರೋದಕ್ಕೆಲ್ಲದಕ್ಕೂ ಅಷ್ಟೇ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಲೈನ್ಸ್ ಹಾಕೊಂಡು ಬಾಕ್ಸ್ ತರ ಮಾಡಿ ಆಮೇಲೆ ಅದ್ರೊಳಗೆ ಯಾವ ತರ ಫಿಲ್ಲಿಂಗ್ ಮಾಡ್ಬೋದು ಅಂತಾನೆ ನಾನು ತೋರಿಸ್ತಾ ಇರೋದು. ಈಗ ನೋಡಿ ಇದ್ರದ್ದು ಒಳಗೆ ಯಾವ ತರ ಫಿಲ್ಲಿಂಗ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಪೂರ್ತಿ ಈ ತರ ಲೈನ್ಸ್ ಹಾಕ್ತಾ ಇದ್ದೀನಿ. ನೋಡಿ ಒಂಥರ ಕ್ರಾಸ್ ಕ್ರಾಸ್ ಆಗಿ ಬರೋ ತರ ಹಾಕ್ತಾ ಇದ್ದೀನಿ. ಆಮೇಲೆ ಇದ್ರೊಳಗೆ ಯಾವ ತರ ಫಿಲ್ಲಿಂಗ್ ಮಾಡ್ಬೋದು ಅಂತ ತೋರಿಸ್ತೀನಿ. ಫಸ್ಟ್ ಎಲ್ಲದಕ್ಕೂ ಈ ತರ ಲೈನ್ಸ್ ಎಳ್ಕೊಂಡ್ಬಿಟ್ಟೆ. ಒಂದ್ ಕಡೆದ್ದಾಯ್ತು, ಇನ್ನೊಂದ್ ಕಡೆದ್ದು ಅಷ್ಟೇ. ಸೊ ಅಷ್ಟೇ, ತುಂಬಾ ಡಿಫ್ರೆಂಟ್ ಆಗಿದೆ. ನೋಡಿ ಈ ತರ ಫಿಲ್ ಮಾಡ್ತಾ ಹೋಗ್ಬೇಕು. ನಿಮ್ಗೆ ಯಾವ ತರ ಬೇಕೋ ಆ ತರ ಒಂದ್ಸಲ ಕಲ್ತು ಬಿಟ್ರೆ ನೀವು ನಿಮ್ಗೆ ಯಾವ ತರ ಬೇಕೋ ಆ ತರ ಎಲ್ಲ ಫಿಲ್ಲಿಂಗ್ಸ್ ಎಲ್ಲ ಮಾಡ್ಕೋಬಹುದು. ಇದು ಸುಮ್ನೆ ಸ್ಯಾಂಪಲ್ಸ್ ಅಷ್ಟೇನೆ, ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ನಾನಿಲ್ಲಿ ಫಸ್ಟ್ ಪೇಪರ್ ಮೇಲೆ ಡ್ರಾ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಇಷ್ಟೇ ಬೇಕಿದ್ರು ಬಿಡ್ಬೋದು. ನಾನು ಮಧ್ಯೆ ಮಧ್ಯೆ ಒಂದೊಂದು ಚುಕ್ಕಿ ಕೂಡ ಇಡ್ತಾ ಇದ್ದೀನಿ. ಈಗ ನೋಡಿ ನಾನು ನೆಕ್ಸ್ಟ್ ಡಿಸೈನ್ ಪ್ಯಾಟರ್ನ್ ಡ್ರಾ ಮಾಡ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ಸೇಮ್ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಲೈನ್ಸ್ ನ ಹಾಕೋತಾ ಇದ್ದೀನಿ. ಈ ಡಿಸೈನ್ ಅಲ್ಲಿ ಹಾಫ್ ಸರ್ಕಲ್ಸ್ ನ ಡ್ರಾ ಮಾಡ್ತಾ ಇದ್ದೀನಿ. ಹಾಫ್ ಸರ್ಕಲ್ಸ್ ನ ಡ್ರಾ ಮಾಡ್ಬಿಟ್ಟು ಆಮೇಲೆ ಫಿಲ್ಲಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ.
ನೆಕ್ಸ್ಟ್ ಒನ್ ನೋಡಿ, ಇದನ್ನು ಕೂಡ ಸ್ವಲ್ಪ ಲಾಸ್ಟ್ ಒನ್ ನಂಗೆ ಸಿಮಿಲರ್ ಆಗಿದೆ. ಬಟ್ ನೋಡಿ ಈ ತರ ಮಾಡ್ತಾ ಇದ್ದೀನಿ. ಇದು ಒಂಥರ ಸ್ವಸ್ತಿಕ್ ತರನು ಕಾಣಿಸುತ್ತೆ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ. ತುಂಬಾ ಸಿಂಪಲ್ ಆಗಿದೆ ಇದನ್ನು ಕೂಡ. ಆಮೇಲೆ ಬೇಗ ಬೇಗ ಕೂಡ ಹಾಕ್ಬಹುದು. ಈ ತರ ಫಿಲ್ಲಿಂಗ್ಸ್ ನ ನೀವು ಚೂಸ್ ಮಾಡಿದ್ರೆ ಡಿಸೈನ್ ನ ಬೇಗ ಕಂಪ್ಲೀಟ್ ಮಾಡಬಹುದು. ನಾನು ನೆಕ್ಸ್ಟ್ ವಿಡಿಯೋದಲ್ಲೂ ಅಷ್ಟೇ ಇದೇ ಬಾಕ್ಸ್ ಫಿಲ್ಲಿಂಗ್ ನೇ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.